ಹಲೋ, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಒಂದು ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀವಿ. ಏನು ಅಂತ ಅಂದರೆ ಕರ್ಜಿಕಾಯಿ, ಕೊಬ್ಬರಿಯಿಂದ ಮಾಡಿರೋ ಕರ್ಜಿಕಾಯಿ. ಕರ್ಜಿಕಾಯಿಗೆ ಕೊಬ್ಬರಿ ಸಿಪ್ಪೆ ಎಲ್ಲ ನೀಟಾಗಿ ತುರ್ಕೊಂಡಿದ್ದಾರೆ. ಹಿಂಗೆ ತುರಿದ್ರೆ ಕಪ್ಪುದೆಲ್ಲ ಬರುತ್ತೆ. ಅದನ್ನೆಲ್ಲ ಕ್ಲೀನಾಗಿ ತುರ್ಕೊಂಬಿಟ್ಟು ಇವಾಗ ಮಾಮೂಲಿ ತುರಿತಾ ಇದ್ದಾರೆ. ಈಗ ಕರ್ಜಿಕಾಯಿಗೆ ಬಿಳಿ ಎಳ್ಳು, ಗಸಗಸೆ ಇದನ್ನು ತುಂಬ ಚೆನ್ನಾಗಿ ಹದವಾಗಿ ಹುರ್ಕೋಬೇಕು. ಹೇಳದೆ ಬೇಡ, ಎಳ್ಳನ್ನ ಚಟಪಟ ಅಂತ ಸಿಡಿಯಂಗೆ ಹುರ್ಕೋಬೇಕು. ಎಳ್ಳು ಹುರಿದಾಗಿದೆ. ಇವಾಗ ಇದನ್ನ ಒಂದು ತಟ್ಟೆಗೆ ಹಾಕಂತ ಇದ್ದೀವಿ. ಇವಾಗ ಗಸಗಸೆನೂ ಚೆನ್ನಾಗಿ ಹುರ್ಕೋಬೇಕು. ಗಸಗಸೆನೂ ಚೆನ್ನಾಗಿ ಹುರ್ಕೊಳ್ಬೇಕು. ಇದು ಚೆನ್ನಾಗಿ ಹುರ್ಕೊಂಡಿದ್ದೀವಿ. ಇವಾಗ ಅದನ್ನು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ಕೊಬ್ಬರಿ ಒಂದು ಬಟ್ಲು ತೊಗೊಂಡಿದ್ದೀವಿ. ಇದಕ್ಕೆ ಸಕ್ಕರೆ ಎಷ್ಟು ಬೇಕು ನೋಡಿ ಹಾಕೋಣ. 1 ಬಟ್ಲು ಕೊಬ್ಬರಿಗೆ 3/4 ಬಟ್ಲು ಸಕ್ಕರೆ ಹಾಕ್ತಾಯಿದ್ದೀವಿ. ಮಿಕ್ಸಿಯಲ್ಲಿ ಸುಮ್ಮನೆ ಒಂದು ಸರಿ ಪಲ್ಸ್ ಮಾಡಬೇಕು. ಕೊಬ್ಬರಿ ಹಂಗಂಗೆ ಇರಬೇಕು. ಚಿಕ್ಕ ಚಿಕ್ಕ ಹುಡಿಯಾಗಿ ಮಾಡ್ಕೋಬೇಕು. ಇಷ್ಟಿದ್ರೆ ಸಾಕು. ಇಷ್ಟು ತರಿಯಾಗಿ ರುಬ್ಕೋಬೇಕು. ಇವಾಗ ಸಕ್ಕರೆನೂ ಅಷ್ಟೇ ಪುಡಿನ ಮಾಡ್ಕೊಳ್ಳೇಬಾರ್ದು. ಸಕ್ಕರೆ ಹಂಗೆ ಇರಬೇಕು. ಏನಂದರೆ ಸ್ವಲ್ಪ ಲೈಟಾಗಿ ಮಿಕ್ಸಿ ಮಾಡ್ಕೋಬೇಕು. ದಪ್ಪ ಇದೆ ಸಕ್ಕರೆ, ಅದಕ್ಕೆ ಸಕ್ಕರೆ ದಪ್ಪ ಇರೋದ್ರಿಂದ ಸ್ವಲ್ಪ ಲೈಟಾಗಿ ಮಿಕ್ಸಿ ಮಾಡ್ಕೊಳ್ತಾರೆ. ಸಕ್ಕರೆ ಇಷ್ಟು ಪೌಡ್ರ್ ಆದರೆ ಸಾಕು. ತರ್ತರಿಯಾಗಿ 1-2 ಸರಿ ಪಲ್ಸ್ ಮಾಡಿದ್ರೆ ಸಾಕು. ಕೊಬ್ಬರಿ ಸಕ್ಕರೆ ಜಾಸ್ತಿ ಇರೋದ್ರಿಂದ 2 ಸಲ ಹಾಕಿದ್ವಿ. ಏಲಕ್ಕಿ ಮತ್ತು ಒಣಶುಂಠಿ ತಗೊಂಡು ಮಿಕ್ಸಿ ಮಾಡ್ಕೋಬೇಕು. ಒಂದು ಸ್ವಲ್ಪ ಏಲಕ್ಕಿ ತೊಗೊಂಡಿದ್ದಾರೆ. ಒಂದು 10-15 ಏಲಕ್ಕಿ ಇದೆ. ಒಂದು 10-15 ಏಲಕ್ಕಿ. ಒಣಶುಂಠಿ ಎಷ್ಟು ತಗೊಂಡಮ್ಮ? ಒಂದು 2-3 ಪೀಸ್ ಇದೆ ಅಷ್ಟೇ. ಇದನ್ನು ಪೌಡ್ರ್ ಮಾಡ್ಕೋಬೇಕಾ? ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು ಅಂದರೆ ಇದನ್ನು ಸ್ವಲ್ಪ ಸಕ್ಕರೆ ಪೌಡ್ರ್ ಹಾಕಿದ್ರೆ ಚೆನ್ನಾಗಿ. ಈ ಶುಂಠಿ ಮತ್ತು ಏಲಕ್ಕಿ ಪೌಡ್ರ್ ಹಾಕಬೇಕು ಅಂದರೆ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಪೌಡ್ರ್ ಆಗುತ್ತೆ. ಒಣಶುಂಠಿ, ಏಲಕ್ಕಿ, ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸಿಗೆ ಹಾಕಿರೋದು ಪೌಡ್ರ್ ಆಗಿದೆ. ಚೆನ್ನಾಗಿ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಒಣಶುಂಠಿ ಏಲಕ್ಕಿ ಪೌಡ್ರನ್ನ ಇದಕ್ಕೆ ಹಾಕ್ತಾ ಇದ್ದಾರೆ. ಇವಾಗ ಹುರಿದಿಟ್ಕೊಂಡಿರೋ ಎಳ್ಳು ಮತ್ತು ಗಸಗಸೆನೂ ಹಾಕ್ತಾಯಿದ್ದೀವಿ. ಕೊಬ್ಬರಿ, ಸಕ್ಕರೆ, ಶುಂಠಿ, ಏಲಕ್ಕಿ ಮತ್ತು ಎಳ್ಳು, ಗಸಗಸೆ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಮಗೆ ಯಾವಾಗ ಬೇಕೋ ಆವಾಗ ಕರ್ಜಿಕಾಯಿನ ಮಾಡ್ಕೋಬೋದು. ಈ ಥರ ಪೌಡರ್ನ ರೆಡಿ ಮಾಡ್ಕೊಂಡ್ರೆ. ಕಣ್ಕ ಮಾಡ್ಕೊಳ್ಳೋಕ್ಕೆ ಒಂದು ಬೌಲು ಮೈದಾ ತಗೊಂಡಿದ್ದಾರೆ. ಬೌಲ್ ಮೈದಾ ತಗೊಂಡ್ರೆ 1 ಬೌಲ್ ಚಿರೋಟಿ ರವೆ ತಗೋಬೇಕು. ಚಿಟಿಕೆ ಉಪ್ಪು ಹಾಕಬೇಕು. 3 ಸ್ಪೂನ್ ತುಪ್ಪ. ಎಲ್ಲದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೋಬೇಕು. ಚಿರೋಟಿ ರವೆ ಹಾಕಿರೋದ್ರಿಂದ ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ಮೆದುವಾಗಿ ಕಲಿಸ್ಕೊಂಬಿಟ್ಟು 1-2 ಅವರ್ ಬಿಡಬೇಕು, ನೆನೆಯೋಕ್ಕೆ ಬಿಡಬೇಕು. ಈಗ ಸ್ವಲ್ಪ ತುಪ್ಪ ಹಾಕೋಬೇಕು. ಹಿಟ್ಟನ್ನ ಚೆನ್ನಾಗಿ ನಾದದಷ್ಟು ಚೆನ್ನಾಗಿ ಬರುತ್ತೆ. ಕ್ಲೀನಾಗಿರೋ ವೈಟ್ ಕ್ಲಾತ್ನ ನೆನೆಸ್ಕೊಂಡ್ಬಿಟ್ಟು ಈ ಥರ ಮುಚ್ಚಿಡ್ತಾ ಇದ್ದೀವಿ. ಈ ಥರ ಮುಚ್ಚಿ 2 ಗಂಟೆ ನೆನಾಕೋಣ. ಕರ್ಜಿಕಾಯಿ ಕರಿಯೋದಕ್ಕೆ ಎಣ್ಣೆ ಹಾಕ್ತಾ ಇದ್ದೀವಿ. ಎಣ್ಣೆ ಕಾಯೋ ಅಷ್ಟರಲ್ಲಿ ಕರ್ಜಿಕಾಯಿನ ರೆಡಿ ಮಾಡ್ಕೋಬೇಕು. 2 ಗಂಟೆ ನೆನೆಸಿರೋ ಹಿಟ್ಟಿದು. ಹಿಟ್ಟು ಚೆನ್ನಾಗಿ ನೆಂದಿದೆ. ಇವಾಗ ಸ್ವಲ್ಪ ಚೆನ್ನಾಗಿ ಮಿತ್ಕೋಬೇಕು. ಇದನ್ನು ಒಂದೇ ಸಮ ಕಟ್ ಮಾಡ್ಕೋಬೇಕು.
ನಾವು ಚಪಾತಿ ಉಂಡೆ ತಗೊಳ್ತೀವಲ್ಲ ಅಷ್ಟು ದೊಡ್ಡದಾಗಿ ತಗೋಬೇಕು. ಚಪಾತಿ ಹಿಟ್ಟಿನ ಗಾತ್ರಕ್ಕೆ ಉಂಡೆ ಮಾಡ್ಕೋಬೇಕು. ಬಟ್ಟೆ ಹಾಕಿ ಮುಚ್ಚಬೇಕು. ಮೈದೆ ಹಿಟ್ಟಲ್ಲ ಹಿಟ್ಟನ್ನ ಹಾಕ್ಕೊಂಡು ದೊಡ್ಡದಾಗಿ ಚಪಾತಿ ಥರ ಹರ್ಕೋಬೇಕು. ಇಷ್ಟು ದಪ್ಪಗೆ ಹರ್ಕೋಬೇಕು. ದಪ್ಪಕ್ಕೂ ಇಲ್ಲ ತೆಳ್ಳಗೂ ಇಲ್ಲ, ಮೀಡಿಯಮ್ ಸೈಜ್ ಇದೆ. ಇನ್ನೊಂದು ಚಪಾತಿ ಹರ್ಕೊತಾ ಇದ್ದೀವಿ. ಒಂದು ಬಟ್ಲು ತಗೊಂಡು ಪ್ರೆಸ್ ಮಾಡಿದ್ರೆ ಕರೆಕ್ಟಾಗಿ ರೌಂಡ್ ಶೇಪ್ ಬರುತ್ತೆ. ಲಟ್ಸಿರೋ ಚಪಾತಿನ ಮೋಲ್ಡಿಗೆ ಹಾಕ್ಕೋಬೇಕು. ನೋಡಿ ಕರೆಕ್ಟ್ ಸೈಜ್ ಆಗುತ್ತೆ. ಇವಾಗ ಸೈಡಲ್ಲಿ ಸ್ವಲ್ಪ ಹಾಲನ್ನ ಎತ್ಕೊಂಡ್ಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ರೌಂಡಕ್ಕೆ ಸ್ಪ್ರೆಡ್ ಮಾಡಿದ್ರೆ ಕಚ್ಕೊಳಲ್ಲ. ಎಣ್ಣೆಯಲ್ಲಿ ಕರಿಬೇಕಾದ್ರೆ ಒಳಗೆ ಇರೋದೆಲ್ಲ ಬಿಟ್ಕೊಳಲ್ಲ. ಈಗ ಕರ್ಜಿಕಾಯಿಗೆ ಮಾಡ್ಕೊಂಡಿರೋ ಸ್ಟಫಿಂಗ್ನ ಹಾಕ್ತಾಯಿದ್ದೀವಿ. 1 ಸ್ಪೂನು ಸ್ಟಫಿಂಗ್ ಪೌಡರ್ನ ಹಾಕಿದ್ವಿ. ಹೀಗೆ ನಿಧಾನಕ್ಕೆ ಈ ಥರ ಪ್ರೆಸ್ ಮಾಡ್ಕೊಳ್ಳೋದು. ಇದು ಸೈಡಲ್ಲಿ ಬಂದಿರೋದೆಲ್ಲ ಹಿಂಗೆ ತಕ್ಕೊಳ್ಳೋದು. ನಿಧಾನಕ್ಕೆ ಬಿಡಿಸ್ಕೋಬೇಕು. ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಇನ್ನೊಂದು, ಇದು ಕರ್ಜಿಕಾಯಿ ಸೈಜ್ ತುಂಬ ದೊಡ್ಡದಾಗೂ ಇಲ್ಲ ಚಿಕ್ಕದಾಗೂ ಇಲ್ಲ, ಮೀಡಿಯಮ್ ಸೈಜ್ ಇದೆ. ಇನ್ನೊಂದು ಅದೇ ಥರ ಸೈಡಲ್ಲೆಲ್ಲ ಹಾಲು ಹಚ್ಬಿಟ್ಟು ಕರ್ಜಿಕಾಯಿ ಸ್ಟಫಿಂಗ್ ಹಾಕಿ ನೀಟಾಗಿ ಕ್ಲೋಸ್ ಮಾಡಬೇಕು. ಇದೇ ಥರ ಎಲ್ಲದೂ ಪ್ರೆಸ್ ಮಾಡ್ಕೋಬೇಕು ಸ್ಟಫಿಂಗ್ ಹಾಕಿ. ಎಣ್ಣೆ ಕಾದಿದೆ. ಕರ್ಜಿಕಾಯಿ ಮಾಡಿಟ್ಕೊಂಡಿರೋದನ್ನೆಲ್ಲದನ್ನು ಎಣ್ಣೆಲಿ ಬಿಡಬೇಕು. ಇವಾಗ ಒಂದೊಂದೇ ಹಾಕ್ಬಿಟ್ಟು ಹದವಾಗಿ ಬೇಯಿಸ್ಕೋಬೇಕು. ಗೋಲ್ಡನ್ ಫ್ರೈ ಆಗೋವರೆಗೂ ಚೆನ್ನಾಗಿ ಕರ್ಕೋಬೇಕು ಎಣ್ಣೆಯಲ್ಲಿ. ಗೋಲ್ಡನ್ ಫ್ರೈ ಆದಮೇಲೆ ತೆಗೆದು ಒಂದು ತಟ್ಟೆಯಲ್ಲಿ ಹಾಕ್ಕೋಬೇಕು ಬಸ್ತು ನೀಟಾಗಿ. ತುಂಬ ಸೂಪರಾಗಿ ಕರ್ಜಿಕಾಯಿ ಎಲ್ಲ ಚೆನ್ನಾಗಿ ಬಂದಿದೆ. ಗೋಲ್ಡನ್ ಕಲರ್ ಇದೆ. ಇವಾಗ ಎಲ್ಲ ಚಿಕ್ಕ ಚಿಕ್ಕ ಉಂಡೆನೂ ಮಾಡ್ಕೊಂಡಿದ್ದಾರೆ. ಈ ಥರ ಮಾಡಿದ್ರೆ ಈಸಿ ಆಗುತ್ತೆ ಅಂತ. ನಮಗೆ ಬೇಕಾದರೆ ಆ ಥರ ನಾವು ಒಂದು ಬಟ್ಲಲ್ಲಿ ಪ್ರೆಸ್ ಮಾಡಿಕೊಂಡು ಮಾಡ್ಬೋದು. ಈ ಥರ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಹರ್ಕೊಂಡು ಮಾಡ್ಬೋದು. ನಮಗೆ ಎರಡರಲ್ಲಿ ಯಾವ್ದು ಬೇಕೋ ಅದನ್ನು ಮಾಡ್ಕೋಬೋದು. ಇದನ್ನೆಲ್ಲ ನೀಟಾಗಿ ಸಣ್ಣ ಸಣ್ಣ ಉಂಡೆ ಮಾಡಿಬಿಟ್ಟು ಇದಕ್ಕೆ ಒಂದು ಹಾರ್ಕೋಬಾರ್ದು ಅಂತ ಒಂದು ಬಿಳಿ ಬಟ್ಟೆ ಮುಚ್ತಾರೆ. ಇವಾಗ ಉಂಡೆ ಮಾಡ್ಕೊಂಡಿರೋದನ್ನೆಲ್ಲದನ್ನು ಲಟ್ಟಿಸ್ತಾರೆ. ಲಟ್ಟಿಸ್ಬಿಟ್ಟು ಸ್ಟಫ್ ತುಂಬಿ ಎತ್ತಿಟ್ಕೊಳ್ಳೋದು. ಲಟ್ಸಿರೋ ಚಪಾತಿನೂ ಸಹ ಹಾರ್ಕೋಬಾರ್ದು. ಅದಕ್ಕೆ ಒಂದು ಬಾಳೆ ಎಲೆ ಹಾಕಿ ಮುಚ್ತಾರೆ. ಎಲ್ಲದು ಚಪಾತಿ ಹಾರ್ಕೊಂಡಿದ್ದಾಯಿತು. ಇವಾಗ ಸೈಡಲ್ಲಿ ಸ್ವಲ್ಪ ನೀರು ಹಚ್ಬಿಟ್ಟು ಅದ್ರ ಮೇಲೆ 1 ಸ್ಪೂನ್ ಸ್ಟಫಿಂಗ್ ಹಾಕಬೇಕು. 1 ಸ್ಪೂನ್ ಸ್ಟಫಿಂಗ್ ಹಾಕ್ಬಿಟ್ಟು ನೀಟಾಗಿ ಕವರ್ ಮಾಡಬೇಕು. ಎಲ್ಲೂ ಎಣ್ಣೆಯಲ್ಲಿ ಹಾಕಬೇಕಾದ್ರೆ ಬಿಡ್ಕೋಬಾರ್ದು. ಆ ಥರ ಚೆನ್ನಾಗಿ ಪ್ರೆಸ್ ಮಾಡಬೇಕು.
ಇದೇ ಥರ ಎಲ್ಲ ಕರ್ಜಿಕಾಯಿನೂ ಮಾಡಿಟ್ಕೊಳ್ತವೆ. ಕರ್ಜಿಕಾಯಿನೆಲ್ಲ ರೆಡಿ ಮಾಡ್ಕೊಂಡ್ವಿ. ಎಲ್ಲದನ್ನು ಒಂದು 5-6 ರೆಡಿ ಮಾಡ್ಕೊಂಡ್ವಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಎಣ್ಣೆ ಕಾದ್ಮೇಲೆ ಬಿಡಬೇಕು ಇವಾಗ ಕರ್ಜಿಕಾಯಿನ. ಇವಾಗ ಒಂದು ಪ್ಲೇಟಿಗೆ ಹಾಕಬೇಕು. ಸುರುಳಿನೂ ಸುತ್ತಕೊಂಡು ಹಾಕೋಬೋದು. ಯಾವ್ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಈಗ ಸುರುಳಿ ಸುತ್ತಿರೋ ಅಂಥ ಕರ್ಜಿಕಾಯಿಗಳನ್ನ ಎಣ್ಣೆಗೆ ಹಾಕಬೇಕು. ಮಕ್ಳಿಗೆ ಇಷ್ಟ ಅಂತ ಅಂದ್ಬಿಟ್ಟು ಈ ಥರ ಮೋದಕ ಕರ್ಜಿಕಾಯಿನೂ ಮಾಡ್ತೀವಿ. ಅದಂತೂ ಸೂಪರಾಗಿರುತ್ತೆ, ನನಗೆ ಇಷ್ಟ ಆಗುತ್ತೆ ಅದು. ನಮಗೆ ಯಾವ್ಯಾವ ಶೇಪ್ ಬೇಕೋ ಎಲ್ಲ ಶೇಪಲ್ಲೂ ಕರ್ಜಿಕಾಯಿನ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನು ನಾವು 1 ತಿಂಗಳಾದ್ರೂ ಏನೂ ಆಗಲ್ಲ. ತುಂಬ ಗರಿ ಗರಿಯಾಗಿ ಚೆನ್ನಾಗಿ ಬಂದಿದೆ. ಸುರುಳಿ ಸುತ್ತೋದು ಬೇಡ ಅಂತಂದರೆ ನಾವು ಪ್ಲೇನೇ ಮಾಡ್ಕೊತೀವಿ ಅಂದರೆ ಈ ಥರ ಉದ್ದ ಶೇಪಲ್ಲೂ ಮಾಡ್ಕೋಬೋದು. ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಾವು ಮಾಡಿರೋ ಈ ಸ್ವೀಟ್ ರೆಸಿಪಿ ನಿಮಗಿಷ್ಟ ಆದರೆ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.